ಇನ್ನು ಕೇವಲ 10 ನಿಮಿಷಗಳಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಷಣ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಊಟ ಮಾಡ್ತಾ ಇರೋರು ದಯವಿಟ್ಟು ಎಲ್ಲ ಮುಗಿಸ್ಕೊಂಡು ಜಲ್ದಿ ಇಲ್ಲಿ ವೇದಿಕೆಗೆ ಬರಬೇಕು ಅಂತ ತಮ್ಮೆಲ್ಲರನ್ನ ಅಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ಸಚಿವರಾದ ನಾಗೇಂದ್ರ ಅವರು ಮಾತಾಡ್ತಾರೆ. ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ, ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ಶೋಷಿತ ಜಾಗೃತಿ ರಾಜ್ಯ ಸಮಾವೇಶದ ಈ ಗಂಡು ಮೆಟ್ಟಿನ ನಾಡು, ರಣಕಲಿಗಳ ಬೀಡು, ಮದಕರಿ ನಾಯಕರ ಆಳಿದ ದುರ್ಗದ ನೆಲದಲ್ಲಿ ನಡೆಯುತ್ತಿರುವ ಶೋಷಿತ ಸಮುದಾಯಗಳ ಜಾಗೃತಿಯ ಈ ವೇದಿಕೆ ಮೇಲೆ ಆಸೀನರಾಗಿರುವಂತ ನಮ್ಮೆಲ್ಲರ ಬೆನ್ನೆಲುಬಾಗಿರುವಂತ ಈ ರಾಜ್ಯ ಕಂಠದ ಅಪರೂಪದ ರಾಜಕಾರಣ ಆಗಿರುವಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಹೋಗಿರುವಂತ ಉಪಮುಖ್ಯಮಂತ್ರಿಯಾದ ಶಿವಕುಮಾರ್ ಸಾಹೇಬ್ರೆ ಮತ್ತು ವೇದಿಕೆ ಮೇಲಿರುವಂತ ಎಲ್ಲ ನಮ್ಮ ಸಚಿವ ಸಹಪಾಠಿಗಳೇ, ಇವತ್ತು ಈ ಒಂದು ಐತಿಹಾಸಿಕ ಏನು ಈ ಒಂದು ಸಮಾವೇಶಕ್ಕೆ ಬಹಳಷ್ಟು ಅದ್ಭುತವಾಗಿ ನಮ್ಮ ಒಕ್ಕೂಟದವರು ನಿರ್ಮಿಸಿ ಇವತ್ತು ಏನು ರಾಜ್ಯದಲ್ಲಿ ಶೋಷಿತರು ಅನ್ನುವಂಥ ಪದಕ್ಕೆ ಪರ್ಯಾಯ ಪದವನ್ನು ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿ ಅವರು ಹೊರಟಿದ್ದಾರೆ ಅನ್ನುವಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತು ನಾವು ಎಲ್ಲ ಕೂಡ ಇನ್ನು ಮುಂದೆ ಶೋಷಿತರಾಗಿ ಒಳಗಾಗಲ್ಲ, ಇನ್ನು ಮುಂದೆ ತುಳಿತಕ್ಕೆ ಒಳಗಾಗಲ್ಲ ಅನ್ನುವಂಥ ವಿಚಾರವನ್ನ ಹೇಳಲಿಕ್ಕೇನೆ ಈ ಒಂದು ಬೃಹತ್ತಾದ ಒಂದು ಸಮಾವೇಶವನ್ನ ಮಾನ್ಯ ಒಕ್ಕೂಟದವರು ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಬಂಧುಗಳೇ. ಇವತ್ತು ಬಹುಶಃ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಕೂಡ ಚಾಮರಾಜನಗರದಿಂದ ಬೀದರ್ವರೆಗೆ ಕೂಡ ಇರುವಂತ ಎಲ್ಲಾ ಶೋಷಿತರನ್ನ ಎತ್ತುವುದರ ಮೂಲಕ, ಅದರಲ್ಲಿ ನಾನು ಒಬ್ಬನು, ಇವತ್ತು ನನ್ನನ್ನು ಕೂಡ ಒಬ್ಬ ಶೋಷಿತ ಜನಾಂಗಕ್ಕೆ ಒಳಗಾಗಿರುವಂತಹ ವ್ಯಕ್ತಿಯನ್ನು ಕೂಡ ನನ್ನನ್ನು ಕೂಡ ಒಂದು ಮುಖ್ಯವಾಹಿನಿಗೆ ತಂದಂತ ಒಂದು ಕೀರ್ತಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರದ್ದು ಆಗಿದೆ ಅನ್ನುವಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಬಂಧುಗಳೇ. ಇವತ್ತು ಬಹುಶಃ ಇಲ್ಲಿರುವಂತವರು ಶಕ್ತಿವಂತರಾಗಬೇಕು, ಯುಕ್ತಿವಂತರಾಗಬೇಕು, ವಿದ್ಯಾವಂತರಾಗಬೇಕು ಅನ್ನುವಂಥ ವಿಚಾರವನ್ನು ಎತ್ತಿ ಹಿಡಿಲಿಕ್ಕೆ ಇವತ್ತು ಈ ಒಂದು ಸಮಾವೇಶವನ್ನು ಮಾಡಿದ್ವಿ. ಅದಕ್ಕೆ ಕಾರಣವನ್ನೇ ಇವತ್ತು ವೇದಿಕೆ ಮೇಲೆ ಇರುವಂತ, ಇವತ್ತು ತಮಗೆ ಯುಕ್ತಿ ತುಂಬಲಿಕ್ಕೆ ಮಾನ್ಯ ಮಧು ಬಂಗಾರಪ್ಪನವರಿದ್ದಾರೆ, ತಮಗೆ ಶಕ್ತಿ ತುಂಬಲಿಕ್ಕೆ ಮಾನ್ಯ ಮಹಾದೇವನವರು ಸಾಹೇಬರಿದ್ದಾರೆ, ತಮಗೆ ಆರೋಗ್ಯವನ್ನು ತುಂಬಲಿಕ್ಕೆ ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರಿದ್ದಾರೆ. ಇವತ್ತು ಎಲ್ಲ ಕೂಡ ವೇದಿಕೆ ಮೇಲೆ ಇರುವಂತವರು, ಅದರ ಜೊತೆಗೆ ಮುಖ್ಯಮಂತ್ರಿ ಅವರು, ಸರ್ಕಾರನೇ ನಿಮ್ಮ ಹಿಂದೆ ಇದೆ ಅನ್ನುವಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಬಂಧುಗಳೇ. ಇವತ್ತು ಬಹುಶಃ ಈ ಒಂದು ಕಾರ್ಯಕ್ರಮವನ್ನು ನೋಡಿ ಇವತ್ತು ಕೇಂದ್ರದಲ್ಲಿ ಇರುವಂತವರು, ರಾಜ್ಯದಲ್ಲಿರುವಂತ ಕೋಮುವಾದಿಗಳಿಗೆ ಅವರು ನಡಕುವ ಶುರುವಾಗಿರುತ್ತೆ ಬಂಧುಗಳೇ. ಇವತ್ತು ನಾಳೆಯಿಂದ ಬರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.